ತಂದೆ ತಾಯಿಗಳನ್ನ ನೋಡ್ಕೊಳ್ಳೇಬೇಕು ಅನ್ನೋವಂಥ ಒಂದು ಕಾನೂನಿದೆ. CRPCಯಲ್ಲಿ ಆ ಒಂದು ಕಾನೂನಿತ್ತು. ಇದು ಈಗಲೂ ಕೂಡ ಇದೆ. ಮೇಂಟೆನೆನ್ಸ್ ಮಾಡಲೇಬೇಕು. ಅವರೊಂದು ಬ್ಯುಸಿ ಶೆಡ್ಯೂಲ್ನಲ್ಲಿ ಎಲ್ಲಿ ಜಾಯಿಂಟ್ ಫ್ಯಾಮಿಲಿಯಿಂದ ನ್ಯೂಕ್ಲಿಯರ್ ಫ್ಯಾಮಿಲಿ ಆಗಿಬಿಡ್ತಾರೆ. ಅವ್ರ ಕುಟುಂಬದ ಬಗ್ಗೆ ಕಾಳಜಿಯನ್ನು ವಹಿಸ್ತಾರೆ. ಎಲ್ಲೋ ತಂದೆ ತಾಯಿಗಳನ್ನ ನೆಗ್ಲೆಕ್ಟ್ ಮಾಡ್ತಾರೆ. ಬಟ್ ಅವ್ರ ಆಸ್ತಿಯನ್ನು ಬೇಕೇ ಬೇಕು. ಆ ರೀತಿಯಾದ ಸಮಾಜ ಪರಿವರ್ತನೆ ಆದಾಗ ಇಂಥ ಒಂದು ಕಾನೂನನ್ನು ನಾವು ತೊಗೊಳ್ಳೇಬೇಕಾಗತ್ತೆ. ತಂದೆ ತಾಯಿಗಳಿಂದ ವಿಲ್ಗಳನ್ನ ಮಾಡಿಸ್ಕೊಂಡು GPA ಪತ್ರಗಳನ್ನ ಮಾಡಿಸ್ಕೊಂಡು ಅವ್ರ ಆಸ್ತಿಗಳನ್ನ ತೊಗೊಂಡು ಆ ಆಸ್ತಿಗಳನ್ನು ತೊಗೊಂಡು ಅವರನ್ನು ಸರಿಯಾಗಿ ನೋಡ್ಕೊಂಡಿಲ್ಲ ಅಂದಾಗ, ಅಕಸ್ಮಾತ್ ಅದರಲ್ಲೇನೋ ಅವರು ಅದನ್ನು ಬೆಳೆಸಿಲ್ಲ ಅಂದರೆ ಇಟ್ಸ್ ಎ ವೇಸ್ಟ್ ಆಫ್ ಕಾನೂನು. ಕಾನೂನು ಚೆನ್ನಾಗಿದೆ, ಬಟ್ ಅದನ್ನು ಕರೆಕ್ಟಾಗಿ ಬರೋಕ್ಕೆ ಅಂದರೆ ಜನರಿಗೆ ತಲುಪೋ ರೀತಿ, ಆ ಕ್ರಿಯೆ ಆಗೋ ರೀತಿ ಮಾಡಬೇಕು. ರೋಹಿತ್ ಸರ್ ನಮಸ್ತೆ. ನಮಸ್ಕಾರ ಸರ್. ಸರ್ ಮೊನ್ನೆ ಅಷ್ಟೇ ನೋಡಿರ್ಬೋದು ನೀವು ಕೂಡ ಸದನದಲ್ಲಿ ಕೃಷ್ಣ ಬೈರೇಗೌಡರು ಒಂದು ಮಾತು ಹೇಳಿದ್ರು, ತಂದೆ ತಾಯಿಯಂದಿರನ್ನ ಸರಿಯಾಗಿ ನೋಡ್ಕೊಂಡಿಲ್ಲ ಅಂದ್ರೆ ಅವರು ಮಾಡಿರುವಂತಹ ವಿಲ್ಗಳನ್ನು ಕ್ಯಾನ್ಸಲ್ ಮಾಡಲಾಗುತ್ತದೆ ಅಂತ ಹೇಳಿ ಒಂದು ಮಾತು ಹೇಳಿದ್ರು. ಸೊ ಇದ್ರ ಕುರಿತು ನೀವೇನು ಹೇಳ್ತೀರಿ ಅಂತ? ಸರ್, ಇಂಥ ಒಂದು ಕಾನೂನುಗಳು ಸ್ವಾಗತ. ಯಾಕೆಂದರೆ ಕೃಷ್ಣ ಬೈರೇಗೌಡರು ಅವರ ಆಲೋಚನೆ ತುಂಬ ಚೆನ್ನಾಗಿದೆ. ಏನು ಕಾನೂನಿನಲ್ಲಿ ತಂದೆ ತಾಯಿಗಳಿಂದ ವಿಲ್ಗಳನ್ನ ಮಾಡಿಸ್ಕೊಂಡು GPA ಪತ್ರಗಳನ್ನ ಮಾಡಿಸ್ಕೊಂಡು ಅವ್ರ ಆಸ್ತಿಗಳನ್ನ ತೊಗೊಂಡು ಆ ಆಸ್ತಿಗಳನ್ನು ತೊಗೊಂಡು ಅವರನ್ನು ಸರಿಯಾಗಿ ನೋಡ್ಕೊಂಡಿಲ್ಲ ಅಂದಾಗ, ಕಾನೂನು ಅಡಿಯಲ್ಲಿ ಯಾವುದೇ ರೀತಿಯಾಗಿ ಲಿಮಿಟೇಷನ್ ಇಲ್ದಿರೋ ಹಾಗೆ, ತೊಂದರೆಗಳಿಲ್ದಿರೋ ಹಾಗೆ ಆ ವಿಲ್ಲನ್ನು ಕ್ಯಾನ್ಸಲ್ ಮಾಡುವಂಥದ್ದು ಅಥವಾ ಆ ಗಿಫ್ಟನ್ನು ಕ್ಯಾನ್ಸಲ್ ಮಾಡುವಂಥದ್ದು ಸ್ಪೆಷಲ್ ಕಾನೂನೇ ತರ್ತಾ ಇದ್ದಾರೆ. ಅಪ್ರಿಷಿಯೇಟೇಬಲ್. ಯಾಕೆಂದರೆ ಇಂಥ ಒಂದು ಸನ್ನಿವೇಶಗಳು ನಾವು ನೋಡ್ತಾ ಇದ್ದೀವಿ. ಈಗೀಗ ಈ ಪ್ರಾಕ್ಟಿಕಲ್ ಲೈಫ್ ಆಗಿಬಿಟ್ಟಿದೆಯಲ್ಲ, ಅಂದರೆ ಸಾಫ್ಟ್ವೇರ್ಗಳಿರ್ಬೋದು, ಟೆಕ್ಕಿಗಳಿರ್ಬೋದು, ಅಥವಾ ಬೇರೆ ಯಾವುದೋ ಕಾರ್ಯಗಳು ಬರೀ ಅವರೇ ಅಂತಲ್ಲ, ಎಲ್ಲರೂ ಅಷ್ಟೇ. ಅವರೊಂದು ಬ್ಯುಸಿ ಶೆಡ್ಯೂಲ್ನಲ್ಲಿ ಎಲ್ಲಿ ಜಾಯಿಂಟ್ ಫ್ಯಾಮಿಲಿಯಿಂದ ನ್ಯೂಕ್ಲಿಯರ್ ಫ್ಯಾಮಿಲಿ ಆಗಿಬಿಡ್ತಾರೆ. ಅವ್ರ ಕುಟುಂಬದ ಬಗ್ಗೆ ಕಾಳಜಿಯನ್ನು ವಹಿಸ್ತಾರೆ. ಎಲ್ಲೋ ತಂದೆ ತಾಯಿಗಳನ್ನ ನೆಗ್ಲೆಕ್ಟ್ ಮಾಡ್ತಾರೆ. ಬಟ್ ಅವ್ರ ಆಸ್ತಿಯನ್ನು ಬೇಕೇ ಬೇಕು. ಆ ರೀತಿಯಾದ ಸಮಾಜ ಪರಿವರ್ತನೆ ಆದಾಗ ಇಂಥ ಒಂದು ಕಾನೂನನ್ನು ನಾವು ತೊಗೊಳ್ಳೇಬೇಕಾಗತ್ತೆ. ಆದರೆ ಇದರಲ್ಲಿ ತುಂಬ ಕಾನೂನು ಅಡಚಣೆಗಳು ಜಾಸ್ತಿ ಇದ್ದಾವೆ. ಏನು ಅಂದರೆ, ಈಗಾಗಲೇ ತಂದೆ ತಾಯಿಗಳನ್ನ ನೋಡ್ಕೊಳ್ಳೇಬೇಕು ಅನ್ನೋವಂಥ ಒಂದು ಕಾನೂನಿದೆ. CRPCಯಲ್ಲಿ ಆ ಒಂದು ಕಾನೂನಿತ್ತು. ಇದು ಈಗಲೂ ಕೂಡ ಇದೆ. ಮೇಂಟೆನೆನ್ಸ್ ಮಾಡಲೇಬೇಕು. ಮತ್ತು ಈಗ ತಂದೆ ತಾಯಿಗಳನ್ನು ನೋಡ್ಕೊಬೇಕು ಅಂತ ಹೇಳಿ ಒಂದು ಖಡಕ್ಕಾಗಿರುವಂಥ ಒಂದು ಕಾನೂನಿದ್ದಾಗ, ಈ ವಿಲ್ಲನ್ನು ಕ್ಯಾನ್ಸಲ್ ಮಾಡ್ತೀವಲ್ಲ, ವಿಲ್ಲನ್ನು ಯಾವಾಗ ಬೇಕಾದ್ರೂ ಕ್ಯಾನ್ಸಲ್ ಮಾಡ್ಬೋದು. ಯಾಕಂದರೆ ವಿಲ್ಲು ರಿಜಿಸ್ಟರ್ ಆಗಿರುತ್ತಲ್ವಾ, ಆ ವಿಲ್ಲನ್ನು ಯಾವಾಗ ಬೇಕಾದ್ರೂ ತಂದೆ ತಾಯಿಗಳು ಅಥವಾ ವಯಸ್ಸಾಗಿರೋರು ಯಾರು ಮಾಡಿರ್ತಾರೋ ಅವ್ರು ಬದುಕಿರೋ ಅವಧಿಯಲ್ಲಿ ಅವರು ಅದು ಕ್ಯಾನ್ಸಲ್ ಮಾಡ್ಬೋದು. ವಿಲ್ ಅಂದರೆ ಏನು? ಅವ್ರು ಸತ್ತೋದ್ಮೇಲೆ ನಂತರ ಅದು ಎಫೆಕ್ಟ್ ಆಗುತ್ತೆ. ಸೊ ಅವ್ರು ಇದ್ದಲ್ಲಿ ಯಾವಾಗ ಬೇಕಾದ್ರೂ ಕ್ಯಾನ್ಸಲ್ ಮಾಡ್ಬೋದು. ಆದರೆ ಇಲ್ಲಿ ನಾನು ಯೋಚನೆ ಮಾಡಿರೋವಂಥದ್ದು, ಜನರು ಕೂಡ ಇದ್ರ ಬಗ್ಗೆ ಯೋಚನೆ ಮಾಡಬೇಕಾಗಿರೋವಂಥದ್ದು, ಯಾರೋ ಒಬ್ಬರು 75 ವರ್ಷದಲ್ಲಿ ಒಂದು ವಿಲ್ಲನ್ನು ಗಿಫ್ಟನ್ನು ಮಾಡಿಬಿಡ್ತಾರೆ. ಮಾಡಿ ಸುಮ್ಮನೆ ಇರ್ತಾರೆ. 79ಕ್ಕೆ ಹಾಸಿಗೆ ಹಿಡಿದ್ಬಿಡ್ತಾರೆ. ಆ ಹಾಸಿಗೆ ಹಿಡಿದು ಅವ್ರು ಕುಂತ್ಕೊಳ್ಳೋಕ್ಕಾಗಲ್ಲ, ನಿಂತ್ಕೊಳ್ಳೋಕ್ಕಾಗಲ್ಲ, ಆ ರೀತಿ ಆಗಿಬಿಡುತ್ತೆ. 81 ವರ್ಷದ ತನಕ ಕೂಡ ಬದುಕಿರ್ತಾರೆ. ಹಾಸಿಗೆ ಮೇಲೆ ಅವ್ರು ತೀರೋಗ್ಬಿಡ್ತಾರೆ. ಈ 79 ವರ್ಷದಿಂದ 81ವರೆಗೂ ಕೂಡ ಮಕ್ಕಳಾಗಲಿ, ಸೊಸೆಯರಾಗಲಿ ಅಥವಾ ಯಾರೇ ಆಗಲಿ ಅವರನ್ನು ನೋಡ್ಕೊಂಡಿರಲ್ಲ. ಅವರು ಕೂಡ ಎದ್ದು ಹೋಗಿ ಇದನ್ನು ಕ್ಯಾನ್ಸಲ್ ಮಾಡೋಕ್ಕಾಗಲ್ಲ ಅಲ್ವಾ, ಸಬ್ಮಿಷನ್ಗೆ ಹೋಗಿ ಕ್ಯಾನ್ಸಲ್ ಮಾಡೋಕ್ಕಾಗಲ್ಲ. ಸೊ ಹಾಗಾದರೆ ಅದನ್ನು ಅಕ್ಕಪಕ್ಕದ ಮನೆಯವರು ಯಾರೋ ನೋಡಿರ್ತಾರೆ. ಹೊಡೆಯೋದು, ಬೈಯೋದು, ಮಾತ್ರೆ ಕೊಡ್ದಿರೋದು, ಊಟ ಕೊಡ್ದಿರೋದು, ಇದನ್ನೆಲ್ಲ ಅಕ್ಕಪಕ್ಕ ನೋಡಿರ್ತಾರೆ. ಅವ್ರಿಗೇನಾದರೂ ರೈಟ್ಸ್ ಕೊಟ್ಟಿದ್ದಾರೆ ಕಂಪ್ಲೇಂಟ್ ಕೊಡೋಕ್ಕೆ, ಅಂದರೆ ಈ ರೀತಿ ಆಗಿದೆ ಅಂತ ಎವಿಡೆನ್ಸ್ ತೊಗೊಂಡು ಕ್ಯಾನ್ಸಲ್ ಮಾಡ್ತಾರೆ. ಅಂದರೆ ಕೋರ್ಟ್ನಲ್ಲಿ ಪ್ರಕ್ರಿಯೆ ನಡೆದು ಕ್ಯಾನ್ಸಲ್ ಮಾಡ್ತಾರಾ, ಅಥವಾ ಪೊಲೀಸರ ಗಮನಕ್ಕೆ ಬರುತ್ತೆ ಅಂತ ಅಂದ್ಕೊಳ್ಳೋಣ. ಅವರು ಸುಮೋಟೋವನ್ನು ಕೇಸನ್ನು ಏನಾದರೂ ರಿಜಿಸ್ಟರ್ ಮಾಡ್ಕೊತಾರಾ, ಇದೆಲ್ಲ ನೋಡಬೇಕಾಗುತ್ತೆ. ಸೊ ವಯಸ್ಸಾದ ಟೈಮ್ನಲ್ಲಿ ನೋಡ್ಕೊಂಡಿಲ್ಲ ಅಂದಾಗ ಕ್ಯಾನ್ಸಲೇಷನ್ ಅಂತ ಹೇಳ್ತಿರೋವಂಥ ಕಾನೂನಿಗೂ, ಅವ್ರಿಗೆ ಹೋಗಿ ಅದನ್ನು ಕ್ಯಾನ್ಸಲ್ ಮಾಡೋಕ್ಕಾಗಲ್ಲ ಅಂತ ಹೇಳಿದಾಗಲೂ ಇವೆರಡು ಕಾಂಪ್ಲಿಕೇಶನ್ ಇದೆಯವಲ್ಲ, ಇದನ್ನು ಹೇಗೆ ಕಾನೂನು ಮಾಡಿದೆ ಅನ್ನೋದು ಕಾದು ನೋಡಬೇಕಾಗತ್ತೆ. ಅಕಸ್ಮಾತ್ ಅದರಲ್ಲೇನೋ ಅವರು ಅದನ್ನು ಬೆಳೆಸಿಲ್ಲ ಅಂದರೆ ಇಟ್ಸ್ ಎ ವೇಸ್ಟ್ ಆಫ್ ಕಾನೂನು. ಕಾನೂನು ಚೆನ್ನಾಗಿದೆ, ಬಟ್ ಅದನ್ನು ಕರೆಕ್ಟಾಗಿ ಬರೋಕ್ಕೆ ಅಂದರೆ ಜನರಿಗೆ ತಲುಪೋ ರೀತಿ, ಆ ಕ್ರಿಯೆ ಆಗೋ ರೀತಿ ಮಾಡಬೇಕು. ಅಥವಾ ಏನಾದರೂ ಸ್ಪೆಷಲ್ ಟಾಸ್ಕ್ ಆಫ್, ಈಗಾಗಲೇ ಸೀನಿಯರ್ ಸಿಟಿಜನ್ಶಿಪ್ ಆ್ಯಕ್ಟ್ ಇದೆ. ಅಂದರೆ ಸೀನಿಯರ್ ಸಿಟಿಸನ್ಸ್ಗಳು ಮಕ್ಕಳ ಮೇಲೆ ಕೇಸ್ ಹಾಕ್ಬೋದು, ಇದೆಲ್ಲ ಮಾಡುವಂಥದ್ದು, DC ಮುಂದೆ ಹಾಕುವಂಥದ್ದು ಎಲ್ಲವೂ ಇದೆ. ಅದಕ್ಕೆ ಅನುಗುಣವಾಗಿ ಇನ್ನೇನಾರು ಮಾಡಿದಾರೆ ಅಂತ ಕಾದು ನೋಡಬೇಕಾಗತ್ತೆ. ಎನಿ ಹೌ, ದಿಸ್ ಲಾ ಈಸ್ ವಂಡರ್ಫುಲ್. ಇದು ಚೆನ್ನಾಗಿ ಇಂಪ್ಲಿಮೆಂಟ್ ಆಗಲಿ, ಹೊಸ ಟಾಸ್ಕ್ ಫೋರ್ಸ್ಗೂ ಕೂಡ ಇದಕ್ಕೆ ಸರಿಯ ಜೋಡಣೆ ಆಗಲಿ ಅನ್ನೋದು ನಾನು ತಿಳ್ಕೊತೀನಿ.